ನಿಮ್ಮ ಧೈರ್ಯವನ್ನ ಮೆಚ್ಚಬೇಕು. ಯಾಕಂದ್ರೆ ಗಿಲ್ಲಿ ನಟನಿಗೆ ಒಂದಷ್ಟು ಅಭಿಮಾನಿಗಳಿದ್ದಾರೆ ಅನ್ನೋದು ನಿಮಗೆ ಮೊದಲೇ ಗೊತ್ತಿದ್ದು ನೀವು ಒಳಗಡೆ ಹೋದ ನಂತರದಲ್ಲೂ ಅವರ ವಿರುದ್ಧವಾಗಿ ಒಂದಷ್ಟು ಮಾತಾಡ್ತೀರಾ, ಇರಿಟೇಟ್ ಅಂತ ಹೇಳ್ತೀರಾ, ಆಮೇಲೆ ಫಿನಾಲೆವರೆಗೂ ನಾನು ಇರ್ತೀನಿ ಅದೆಲ್ಲ ಮಾತಾಡ್ತೀರಾ, ಸವಾಲ್ ಹಾಕ್ತೀರಾ. ಅಂದ್ರೆ ಹೊರಗಡೆ ಅಭಿಮಾನಿಗಳು ಅವ್ರು ಏನೇ ಮಾಡಿದ್ರು ಸರಿ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವೊಮ್ಮೆ. ಅವರು ಅಂತಲ್ಲ, ಬೇರೆ ಯಾವುದೇ ಒಂದು ಸ್ಪರ್ಧಿ ಫೇವ್ರೇಟ್ ಅಂತ ಅಂದಾಗ ಅವ್ರ ಪರವಾಗಿ ನಾವು ಮಾತಾಡ್ಬೇಕು, ಉಳಿದವರು ಕೂಡ ಹಾಗಾಗ್ಬಿಡುತ್ತೆ. ಬಟ್ ನೀವು ಅದನ್ನ ಮೀರಿ ರಜತ್ ಆಗಿ ಆಟ ಆಡಿದ್ರಿ ಮೇಡಮ್. ಇದನ್ನ ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಗಿಲ್ಲಿ PR ಯಾರೋ ಇದ್ದಾನೆ ಮೇಡಮ್, ಅವನ ಹೆಸರು ನನಗೆ ಗೊತ್ತಿಲ್ಲ, ಅವ್ನು ಯಾರು ಅಂತ ತಿಳ್ಕೊತೀನಿ. ಬಟ್ ಆದರೆ ಅವನು ಗಿಲ್ಲಿ PR ಗಿಲ್ಲಿಗೆ ಹೆಂಗೆ ತಂದೆ ತಾಯಿ ಫ್ಯಾಮಿಲಿ ಎಲ್ಲ ಇರುತ್ತೋ ಅದೇ ಥರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ, ತಂದೆ ತಾಯಿ ಅನ್ನೋದಿರುತ್ತೆ. ಈ 3rd ಕ್ಲಾಸ್ ಲೆವೆಲ್ಗೆ ಇಳಿದ್ಬಿಟ್ಟು ಕಮೆಂಟ್ ಹಾಕ್ಸೋದು, ಈ 3rd ಕ್ಲಾಸ್ ಲೆವೆಲ್ಗೆ ಇಳಿದ್ಬಿಟ್ಟು ಮಾತಾಡ್ಸೋದು ತಪ್ಪು. ಯಾಕಂದ್ರೆ ಅದು ಏನಾಗುತ್ತೆ ಅಂದರೆ, ಈ ನನ್ನ ಮಗನಿಗೆ ಎಫೆಕ್ಟ್ ಆಗಲ್ಲ, ಅದು ಗಿಲ್ಲಿ ಫ್ಯಾನ್ಸ್ ಇಂಥವ್ರು ಅನ್ಕೊಂತಾರೆ. ಗಿಲ್ಲಿ ಫ್ಯಾನ್ಸ್ ಈ ಥರ ಮಾತಾಡ್ತಾರ, ಇಷ್ಟು ಅಸಹ್ಯಕ್ಕೆ ಮಾತಾಡ್ತಾರ, ಇಷ್ಟು ಕೆಳಗಿಳಿದು ಮಾತಾಡ್ತಾರ ಅಂತ ಗಿಲ್ಲಿ ಫ್ಯಾನ್ಸಿಗೆ ಬರುತ್ತದ್ದು. ಈ ಕಿತ್ತೋದವನಿಗೆ ಅವ್ನು ದುಡ್ಡು ಬೇಯಿಸ್ಕೊಬೇಕು, ಅವ್ನು ಬೆಳೆ ಬೇಯಿಸ್ಕೊಬೇಕು ಅಂತ ಗಿಲ್ಲಿ PR ಓಕೆ, ಬಟ್ ಕರೆಕ್ಟಾಗಿ ಮಾಡು ಕೆಲಸನ. ಇವಾಗ ಅವ್ನು ಯಾರೋ ಗಿಲ್ಲಿ PR ನನ್ನ ಮುಂದೆ ಬಂದು ಮಾತಾಡೋದು ತಾಕತ್ ಅವ್ನಿಗೈತಾ? ಅದಿಲ್ಲ. ಹಂಗಿದ್ದಾಗ ಅಫಿಷಿಯಲ್ ಆಗಿ ಮಾಡಿರಿ, ನಿಮ್ಮ ಕೆಲಸನ ಸ್ಟ್ಯಾಂಡರ್ಡ್ ಆಗಿ ಮಾಡಿ. ಬೇರೆ ಫ್ಯಾಮಿಲಿಯವ್ರಿಗೂ ಟಾರ್ಗೆಟ್ ಮಾಡೋದು, ಬೇರೆ ಅಪ್ಪಂದಿರ ಬಗ್ಗೆ ಮಾತಾಡೋದು, ಅಮ್ಮಂದಿರ ಬಗ್ಗೆ ಮಾತಾಡೋದು, ಅವ್ನು ನನ್ನ ಮುಂದೆ ಬಂದು ಮಾತಾಡೋದು ನನಗೇನು ಮಾಡಬೇಕು ಅಂತ ಅವ್ನಿಗೆ ಗೊತ್ತು. ಹಂಗಿಲ್ದಿರೋವಾಗ ಸ್ಟ್ಯಾಂಡರ್ಡ್ ಆಗಿ ಮಾಡಿರಿ PR ಕೆಲಸ. ನಿಮ್ಗೇನು ಅಷ್ಟೇ ದುಡ್ಡು ಕೊಡೋದು, ಅವರು ನಿಯತ್ತಾಗಿ ಮಾಡಿರಿ ಕೆಲಸ. ಈ ಚೀಪ್ ಲೆವೆಲ್ಗೆ ಇಳಿದು ಮಾಡಬೇಡ್ರಿ, ಅದು ಗಿಲ್ಲಿಗೆ ಎಫೆಕ್ಟ್ ಆಗೋದು, ನಿಮ್ಗಲ್ಲ. ಈ ಹಿಂದಿನ ಸೀಸನ್ಗಳಲ್ಲೂ ಕೂಡ ಈ PR ಅನ್ನೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡಿದೆ. ಹಂಗೆ ಹೇಳಕ್ ಹೋದ್ರೆ ಈ ಸೀಸನ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ನೀವು ಈ ಹಿಂದಿನ ಸೀಸನ್ಗಳನ್ನ ತೆಗೆದು ನೋಡಿದ್ರೆ, ಸಂಗೀತ ಇರ್ಬೋದು, ಕಾರ್ತಿಕ್ ಅವರ ಸೀಸನ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಕಮೆಂಟ್ಸ್ಗಳು, ಪ್ರತಿಯೊಬ್ಬರ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡೋದು, ಅವರ ಕುಟುಂಬದ ಬಗ್ಗೆ ಹೋಗೋದು, ಯಾಕೆ ಈ ಮಟ್ಟಕ್ಕೆ ಅಂತ, ಆ ರೇಂಜಿನ ಒಂದು ಜಿದ್ದಿ ಯಾಕೆ ಅಂತ. ಅದು ಸ್ಟಾರ್ಟ್ ಆಗೋದೇ ಇವರಿಂದ ಮೇಡಮ್, PR ಅದೇನಾಗುತ್ತೆ ಅಂದಾಗ, ನಾನು ಟು ಬಿ ವೆರಿ ಫ್ರ್ಯಾಂಕ್, ನಾನಂತೂ ಯಾವ PRಗೂ ಕೊಟ್ಟಿಲ್ಲ. ಅಂದರೆ ನಂದು 10th ಸೀಸರು ಒಬ್ಬರು ಒಪ್ಕೊಂಡಿದ್ರು, ಅವ್ರ ಹೆಸರು ನಾನು ಮಾಡ್ತೋದೆ, ಐಮ್ ಸಾರಿ. ಅವರು ನನ್ನ PR ಬಂದು 10th ಸೀಸನ್ಗೆ ತುಂಬ ಡಿಗ್ನಿಫೈಡ್ ಆಗಿ ಮಾಡಿ, ಆ್ಯಕ್ಚುಲಿ ಅವ್ರು ಅಷ್ಟು ಮಾಡಿಲ್ಲ ಅಂತಲೂ ಆಚೆ ನನಗೆಲ್ಲರೂ ಟಾಕ್ಸ್ ಬಂದರು. ಅವ್ರದ್ದು ಇನ್ನೂ ಪೇಮೆಂಟು ಕ್ಲಿಯರ್ ಆಗಿಲ್ಲ ನಂದು, ಅವ್ರದ್ದು, ಯಾಕಂದರೆ ಇನ್ನೂ ಮಾತುಕತೆ ವಿವಾದಲ್ಲೇ ಇತ್ತು ಅಂತ. ಈ 11th ಸೀಸನ್ ಅಂತೂ ನಾನು ಯಾರಿಗೂ PRಗೆ ಕೊಡಲಿಲ್ಲ, ನಮ್ಮ ಹುಡುಗಂಗೆ ಕೊಟ್ಬಿಟ್ಟು ಹೋಗಿದ್ದೆ, ಏನಿದ್ರು ನೀಟಾಗಿ ಹ್ಯಾಂಡಲ್ ಮಾಡು, ಬೇರೆ ಏನು ಮಾಡಬೇಡ ಅಂತ. PR ಕೊಡದೆ ನೀನು ಕೆಲಸ ಮಾಡೋದು ಬೇರೆ, PRಗಳು ಕೊಟ್ಬಿಟ್ಟು ಒಂದು ನರಿನ ತಗೊಂಬಂದು ನೀನು ಸಿಂಹ ಅಂತ ತೋರಿಸಿದ್ರೆ ತಪ್ಪಾಗುತ್ತೆ.